ಸಿಕ್ಕಿ ಅವಸರ ಪಟ್ಟು ಈ ರೀತಿ ಕೇಸುಗಳನ್ನ ತಗೊಂಡು ಸೋಲ್ನ ಎದುರಿಸಬೇಕಾಗತ್ತೆ ಹೊರತು ಏನು ಪ್ರಯೋಜನ ಆಗಲ್ಲ ಅಂತ ತಿಳಿಸ್ತಾ ಇದ್ದೀನಷ್ಟೇ. ನೀವು ಮಾತಾಡ್ತಾ ಇರೋದನ್ನ ನೋಡಿದ್ರೆ ನೀವು ಲಾಯರ್ ಅನ್ನೋದನ್ನ ಮರೆತು ಜಡ್ಜ್ ಅಂತ ಅಂದ್ಕೊಂಡ್ರೋ ಹಾಗಿದೆಯೇ? ತೀರ್ಪು ಹೇಳೋರು ನ್ಯಾಯಾಧೀಶರು ಮಿಸ್ಟರ್ ಬ್ರಿಗಾಂಜ. ಯಾವತ್ತು ವಾಹನಗಳು ಓಡಾಡಕ್ ಪ್ರಾರಂಭವಾದವು ಅವತ್ತೇ ಅಪಘಾತಗಳು ಪ್ರಾರಂಭವಾದವು. ಅಪಘಾತಕ್ಕೆ ನಾನಾ ಕಾರಣಗಳಿರಬಹುದು. ಬ್ರೇಕ್ ಫೇಲ್ ಆಗಬಹುದು, ರಸ್ತೆ ಒಳಗೆ ಸರಿಯಾಗಿ ತಿರುವು ಕಾಣದೇ ಇರಬಹುದು, ಮಂಜು ಮುಸುಕಿ ಮೋಸ ಹೋಗ್ಬಹುದು, ದಾರಿ ಹೋಗಲು ಅನಿರೀಕ್ಷಿತ ಅಡ್ಡ ಬರಬಹುದು. ಆದ್ರೆ ಯಾವ ಡ್ರೈವರು ಬೇಕು ಅಂತಲೇ ಅಪಘಾತ ಮಾಡೋದಿಲ್ಲ. ಅಕಸ್ಮಾತ್ ಜರುಗಿದ ಇಂತಹ ಸಂದರ್ಭಗಳಲ್ಲಿ ಇಬ್ಬರನ್ನು ಸಮಾನ ದೃಷ್ಟಿಯಿಂದ ನೋಡ್ಬೇಕೇ ಹೊರತು ಒಬ್ಬರನ್ನ ಶೋಷಣೆ ಮಾಡೋ ದೃಷ್ಟಿಯಿಂದ ನೋಡಬಾರದು. ಶಶಿರೇಖಾ ಅನ್ನೋ ಹುಡುಗಿ ಲಾರಿ ಸಿಕ್ಕೊಂಡಿದ್ದಾಳೆ ನಿಜ, ಆಕೆ ಆಸ್ಪತ್ರೆಲಿದ್ದಾಳೆ ನಿಜ, ಅವಳಿಗೆ ಅನ್ಯಾಯವಾಗಿದೆ ನಿಜ, ಅದಕ್ಕೆ ನಾನು ಪಶ್ಚಾತ್ತಾಪ ಪಡ್ತೀನಿ. ಆಕೆ ಚಿಕಿತ್ಸೆಗೆ ಶುಶ್ರೂಷೆಗೆ ವೆಚ್ಚ ಕೇಳಲಿ, ಧಾರಾಳವಾಗಿ ತಕೊಳ್ಳಿ. ಅದು ಬಿಟ್ಬಿಟ್ಟು ಇದೇ ಸಮಯ ಅಂದ್ಬಿಟ್ಟು ಲಕ್ಷಾಂತರ ಹಣ ವಸೂಲು ಮಾಡಕ್ಕೆ ನಿಂತ್ಕೊಳ್ಳೋ ದಿಟ್ಟತನ ತೋರ್ಸ